ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿ ಕೆ ಶರ್ಮಾ ಪುರೋಹಿತ. ರಥಸಪ್ತಮಿ ಅಂದರೆ ಶಶಿರ್ ಋತು ಮಾಘ ಮಾಸ ಶುಕ್ಲ ಸಪ್ತಮಿ ಎಂದು ರಥಸಪ್ತಮಿ ಅಂತ ಕರೀತಾರೆ. ಈ ರಥಸಪ್ತಮಿಯು ಸೂರ್ಯನ ಹುಟ್ಟಿದ ದಿನ ಮತ್ತು ಸೂರ್ಯನು ಪಥವನ್ನು ಬದಲಾಯಿಸಿದ ದಿನ ಅಂತ ಕೂಡ ಕರೀತಾರೆ. ಈ ದಿನ ಬಿಳಿ ಎಕ್ಕ, ಶ್ವೇತಾರ್ಕ ಅಂತ ಕರೀತಾರೆ. ಬಿಳಿ ಎಕ್ಕದ 7 ಎಲೆಗಳನ್ನು ಒಂದು ತಲೆಯ ಮೇಲೆ, ಭುಜಗಳ ಮೇಲೆ ಮತ್ತು ಹಿಮ್ಮಡಿಯ ಮೇಲೆ, ಪಾದಗಳ ಮೇಲೆ, ಹಿಮ್ಮಡಿ ಅಂದರೆ ಮಂಡಿ ಮೇಲಿಟ್ಟು ಸ್ನಾನ ಮಾಡಿದರೆ ಉತ್ತಮ ಫಲ ಲಭಿಸಲಿದೆ. ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕೆಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಡೆ ಸ್ನಾನವನ್ನು ಮಾಡಿದರೆ ಉತ್ತಮ ಫಲ ಲಭಿಸಲಿದೆ. ಮತ್ತು ಈ ರಥಸಪ್ತಮಿಯಿಂದ ನದಿ ಸ್ನಾನ ಮಾಡಿದರೂ ಇನ್ನೂ ಉತ್ತಮ ಫಲ ಲಭಿಸಲಿದೆ. ಈ ರಥಸಪ್ತಮಿಯನ್ನು ಅಚಲ ಸಪ್ತಮಿ ಅಂತ ಕೂಡ ಕರೀತಾರೆ. ಪೂರ್ವಕ್ಕೆ ಎದುರಾಗಿ ನಿಂತು ಸ್ನಾನ ಮಾಡಿದರೆ ಉತ್ತಮ ಫಲ ಲಭಿಸಲಿದೆ. ಈ ರಥಸಪ್ತಮಿಯಂದು ಭವಿಷ್ಯ ಪುರಾಣಗಳಲ್ಲಿ ಉಪವಾಸವಿದ್ದು ಮಾಡಿದರೆ ಇನ್ನೂ ಅದೃಷ್ಟ ಲಭಿಸಲಿದೆ ಅಂತ ಹೇಳ್ತಾರೆ. ಈ ದಿನ ಹಿಂದಿನ ಮತ್ತು ವರ್ತಮಾನದ ಪಾಪಗಳನ್ನು ತೊಡೆದುಹಾಕಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ ಧರ್ಮಗ್ರಂಥಗಳ ಪ್ರಕಾರ. ಆದ್ದರಿಂದ ನಾನು ಸಹ ಮಾಡುತ್ತೇನೆ, ನೀವು ಸಹ ಆಚರಣೆ ಮಾಡಿ ವೀಕ್ಷಕರೇ.